ನಿಮಗೆ ಡಯಾಬಿಟಿಸ್ ಇದೆಯಾ? ನಿಮಗೆ ಡಯಾಬಿಟಿಸ್ ಬರಬಹುದಾ ಅಥವಾ ನಿಮಗೆ ಡಯಾಬಿಟಿಸ್ ಬಂದಿದೆಯಾ? ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ, ನಾನು ನಿಮ್ಮ ವಿಕೆ ವೈಬ್ಸ್. ಈ ಮೊದಲೇ ನಾನು ಹೇಳಿದಂತೆ ಪಾರ್ಟ್ 2 ವಿಡಿಯೋದಲ್ಲಿ ನಾನು ಬರ್ತೀನಿ ಅಂತ ಹೇಳಿದ್ದೆ. ಅದರ ಪ್ರಕಾರ ನಾನು ಒಂದು ನಿಮಗೆ ಗಂಭೀರವಾದ ವಿಷಯನೂ ಕೂಡ ತಂದಿದ್ದೀನಿ. ಆ ಗಂಭೀರವಾದ ವಿಷಯ ಏನಪ್ಪಾ ಅಂತೀರಾ? ಅದೇ ಇನ್ಸುಲಿನ್ ರೆಸಿಸ್ಟೆನ್ಸ್. ಇನ್ಸುಲಿನ್ ಅಂತ ಅಂದ್ರೆ ಏನು ಅಂತ ಗೊತ್ತಾ? ಬನ್ನಿ ಹೇಳ್ತೀನಿ. ಮನುಷ್ಯನ ದೇಹದಲ್ಲಿ ಪ್ಯಾಂಕ್ರಿಯಾ ಅನ್ನೋ ಒಂದು ಪ್ರಮುಖ ಗ್ರಂಥಿಯಿಂದ ಸ್ರವಿಸುವ ಒಂದು ಹಾರ್ಮೋನ್, ಇದನ್ನ ನಾವು ಕೀ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಇದನ್ನ ರಕ್ತದಲ್ಲಿರುವ ಗ್ಲೂಕೋಸ್ ನ ದೇಹದ ಕೋಟ್ಯಾಂತರ ಜೀವಕೋಶಗಳಿಗೆ ತಲುಪಿಸುವ ಒಂದು ಕೀ ತರ ಕೆಲಸ ಮಾಡ್ತದೆ. ಡಯಾಬಿಟಿಸ್ ಮತ್ತು ಪ್ರೀ ಡಯಾಬಿಟಿಸ್ ಅನ್ನುವ ಸ್ಥಿತಿಗಳು ಏನಿರ್ತದೆ, ಈ ಹಾರ್ಮೋನ್ ನ ಸುತ್ತಲೂ ಹೆಣೆದುಕೊಂಡಿದೆ. ಮೂಲವಾಗಿ ತಿಳ್ಕೊಳ್ಳುವಂತ ವಿಷಯ ಏನಂತಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನಂತ ಗೊತ್ತಾ? ಬನ್ನಿ ಹೇಳ್ತೀನಿ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತಂದ್ರೆ ನಾವು ಸೇವಿಸಿದಂತ ಆಹಾರ ನಮ್ಮ ಲಿವರ್ ಮತ್ತು ಹೊಟ್ಟೆಯಲ್ಲಿ ಏನು ಅದು ಪ್ರೊಸೆಸ್ ಆಗಿ ನಮ್ಮ ದೇಹಕ್ಕೆ ಬೇಕಾದಂತ ಅಗತ್ಯವಾದ ಶಕ್ತಿಯನ್ನ ಗ್ಲೂಕೋಸ್ ರೂಪದಲ್ಲಿ ನಮ್ಮ ರಕ್ತಕ್ಕೆ ಬಿಡುಗಡೆ ಮಾಡ್ತದೆ. ಈ ಗ್ಲೂಕೋಸ್ ಅನ್ನ ನಮ್ಮ ದೇಹದ ಪ್ರತಿಯೊಂದು ಸೆಲ್ಗಳಿಗೂ ಹೋಗಿ ಆ ಶಕ್ತಿಯನ್ನ ತಲುಪಿಸೋಕೆ ನಮ್ಮ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ಈಗ ನಾವು ಆಲ್ರೆಡಿ ಮೊದಲೇ ಹೇಳಿದಂಗೆ ಕೀ ಹಾರ್ಮೋನ್ ಅಂತ ಹೇಳಿದ್ದೆ. ಆದ್ರೆ ಈ ಕೀ ಹಾರ್ಮೋನ್ ಇನ್ಸುಲಿನ್ ಏನಿರ್ತದೆ, ಅದು ಹೋಗಿ ಈ ಸೆಲ್ಗಳ ಬಾಗಲನ್ನ ಬಡದಾಗ ಆ ಸೆಲ್ಗಳು ಇದಕ್ಕೆ ಸ್ಪಂದಿಸೋದನ್ನ ಕಡಿಮೆ ಮಾಡ್ಬಿಡುತ್ತೆ. ಆ ರೀತಿ ಏನಾಗ್ತದೆ ಅಂತಂದ್ರೆ ಅವಾಗ ನಮ್ಮ ರಕ್ತದಲ್ಲಿರುವ ಗ್ಲೂಕೋಸ್ ಅಂಶಗಳು ನಮ್ಮ ಸೆಲ್ಗಳಿಗೆ ಹೋಗಿ ಮುಟ್ಟೋದಿಲ್ಲ. ಮುಟ್ಟದೇ ಇರುವಾಗ ಏನಾಗ್ತದೆ, ನಮ್ಮ ದೇಹದಲ್ಲಿರೋ ರಕ್ತದಲ್ಲಿರೋ ಸಕ್ಕರೆ ಮಟ್ಟ ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಹೋಗ್ತದೆ. ಕಾಲಾನಂತರದಲ್ಲಿ ತುಂಬಾ ದಿವಸಗಳವರೆಗೂ ಇದು ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋ ಒಂದು ಸ್ಥಿತಿ ಡೆವಲಪ್ ಆಗಿ ನಿಮ್ಗೆ ಪ್ರೀ ಡಯಾಬಿಟಿಕ್ ಮತ್ತು ಡಯಾಬಿಟಿಕ್ ಅನ್ನೋ ದೇಹದ ಸ್ಥಿತಿಗಳು ನಿರ್ಮಾಣ ಆಗ್ತದೆ. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಕಾರಣಗಳು ಏನಪ್ಪಾ ಅಂತಂದ್ರೆ, ಒಂದನೇದು ಅತಿ ಹೆಚ್ಚಾದ ದೇಹದ ತೂಕ, ಎರಡನೇದಾಗಿ ಶಾರೀರಿಕ ವ್ಯಾಯಾಮದ ಕೊರತೆ ಅಥವಾ ಶ್ರಮರಹಿತ ಜೀವನ, ಮತ್ತು ಮೂರನೇದಾಗಿ ಹೆಚ್ಚು ಸಕ್ಕರೆ ಮತ್ತು ಹೊರಗಿನ ಜಂಕ್ ಫುಡ್ಗಳ ಸೇವನೆ, ಮತ್ತು ನಾಲ್ಕನೇದಾಗಿ ನಿದ್ರೆ ಮತ್ತು ಬಹಳ ಸ್ಟ್ರೆಸ್ ನಿಂದ ಇರೋದು. ಮತ್ತು ಇನ್ನೊಂದು ಅಂಶ ಏನಪ್ಪಾ ಅಂತಂದ್ರೆ, ಬಹಳ ರೇರ್ ಕೇಸ್ ಅಲ್ಲಿ ವಂಶ ಪಾರಂಪರ್ಯವಾಗೂ ಕೂಡ ಮತ್ತು ಅನುವಂಶತೆಯಿಂದ ಕೂಡ ಈ ಒಂದು ಸ್ಥಿತಿ ನಮ್ಮ ದೇಹದಲ್ಲಿ ನಿರ್ಮಾಣವಾಗುವಂತಹ ಒಂದು ಸಾಧ್ಯತೆಗಳು ಇರ್ತವೆ. ನಿಮಗೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರಬಹುದೇನಪ್ಪ ಅನ್ನೋ ಡೌಟ್ಗಳು ಏನಾದ್ರು ಇದ್ರೆ ಅದರ ಸಾಮಾನ್ಯ ಲಕ್ಷಣಗಳು ಯಾವ ರೀತಿ ಇರ್ತದೆ ಬನ್ನಿ ನೋಡೋಣ. ಮೊದಲನೇದಾಗಿ ನಿಮ್ಮ ಹೊಟ್ಟೆ ಭಾಗದಲ್ಲಿ ಅತಿಯಾದ ಹೆಚ್ಚಾದ ಕೊಬ್ಬು ಇರ್ತದೆ. ಮತ್ತು ಎರಡನೇದಾಗಿ ಊಟದ ನಂತರ ಯಾವಾಗ್ಲೂ ಊಟ ಮಾಡಿದ ತಕ್ಷಣ ನಿಮಗೆ ನಿದ್ದೆ ಬಂದಂಗ ಆಗೋದು, ಬಹಳ ಸುಸ್ತಾದಂಗ ಆಗೋದು ಅದು ಇರ್ತದೆ. ಮತ್ತು ಮೂರನೇದಾಗ ಆಗಾಗ ನಿಮ್ಗೆ ಏನಾದ್ರೂ ತಿನ್ಬೇಕು ಅನ್ನೋ ರೀತಿ ಕ್ರೇವಿಂಗ್ ಇರ್ತದೆ, ಅಂದ್ರೆ ತುಂಬಾ ಹಸಿವು ಕಾಡ್ತಾ ಇರ್ತದೆ. ಮತ್ತು ಈ ಕತ್ತು ಮತ್ತು ಕುತ್ತಿಗೆಯಲ್ಲಿ ಆಮೇಲೆ ಈ ಬಗಲುಗಳಲ್ಲಿ ಈ ಚರ್ಮ ತುಂಬಾ ಕಪ್ಪಾಗಿ ಡಾರ್ಕ್ ಟ್ಯಾನ್ ಬಂದಾಗ ಬರೋ ತರ ಆಗ್ತದೆ. ಮತ್ತು ನಿಧಾನವಾಗಿ ನಿಮ್ ತೂಕ ಯಾವಾಗ್ಲೂ ಹೆಚ್ಚಾಗ್ತಾನೆ ಇರ್ತದೆ. ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದು ನೀವು ಏನೂ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತಂದ್ರೆ ಏನಿಲ್ಲ, ನಿಮಗೆ ಟೈಪ್ 2 ಡಯಾಬಿಟಿಸ್ ಆಗ್ಬೋದು, ಹಾರ್ಟ್ ಪ್ರಾಬ್ಲಮ್ಗಳು ಬರ್ಬೋದು, ಹೃದಯ ಸಮಸ್ಯೆ, ಫ್ಯಾಟಿ ಲಿವರ್, ಮತ್ತೆ ಮಹಿಳೆಯರಲ್ಲಿ ಈ PCOS ಸಮಸ್ಯೆಗಳು ಬರುವಂತಹ ಚಾನ್ಸಸ್ ಇರುತ್ತೆ ಅಷ್ಟೇ. ಇನ್ನು ಬೇಡಪ್ಪ ಈ ಎಲ್ಲ ಕಾಯಿಲೆಗಳು ನಮಗ್ ಬರೋದು ಬೇಡ ಅಂತಂದ್ರೆ ಏನ್ ಮಾಡಬಹುದು? ಒಂದನೇದಾಗಿ ಪ್ರತಿದಿನ ವ್ಯಾಯಾಮ ಅಂದ್ರೆ ವಾಕಿಂಗ್ ಅಲ್ಲ, ಬ್ರಿಸ್ಕ್ ವಾಕಿಂಗ್ ಅಂತ ಒಂದ್ ಸ್ವಲ್ಪ ಫಾಸ್ಟ್ ನಡಿಗೆ ಒಂದು 35ರಿಂದ 40 ನಿಮಿಷ ನಿಮ್ಮ ಜೀವನದಲ್ಲಿ ಮಾಡ್ಕೋಬಹುದು. ಆಮೇಲೆ ನೀವು ಮೊದಲನೇದಾಗಿ ತೂಕ ಇಳಿಸ್ಕೊಳ್ಳಕ್ಕೆ ನೀವು ಇವತ್ತನೇ ಡಿಸೈಡ್ ಮಾಡಿ ನೀವು ನಿಮ್ಮ ಅತಿ ಹೆಚ್ಚಾದ ತೂಕವನ್ನ ಇಳಿಸ್ಕೊಳ್ಳಕ್ಕೆ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ನೀವು ವಿಚಾರ ಮಾಡಬಹುದು. ಇನ್ನು ಮೂರನೇದಾಗಿ ಸಕ್ಕರೆ, ಮಿಠಾಯಿ, ಹೊರಗಿನಂತ ಜಂಕ್ ಫುಡ್ಗಳು, ಪಪ್ಸು, ಬೇಕರಿ ಐಟಮ್ ಮತ್ತೆ ಡೀಪ್ ಫ್ರೈಡ್ ಫುಡ್ಸ್ ಇವನ್ನೆಲ್ಲ ತಿನ್ನೋದು ಕಡಿಮೆ ಮಾಡಬೇಕು. ಇನ್ನು ನಿಮ್ಮ ಊಟದಲ್ಲಿ ತರಕಾರಿಗಳು, ಹಾಗೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತಹ ರಾಗಿ, ಜೋಳ, ನವಣೆ, ಸಜ್ಜೆ ಅನ್ನೋ ಅಂತ ಆಹಾರಗಳನ್ನ ಸೇರಿಸಬಹುದು. ಇನ್ನು ನೀವು ಸಸ್ಯಾಹಾರಿಗಳಲ್ಲಿ ನೀವು ಪ್ರೋಟೀನ್ ಸೋರ್ಸಸ್ಗಾಗಿ ಈ ಪನೀರ್ನ ಯೂಸ್ ಮಾಡಬಹುದು, ಆಮೇಲೆ ನಟ್ಸ್ ಗಳನ್ನ ಯೂಸ್ ಮಾಡಬಹುದು. ಅದ್ರಲ್ಲಿ ಒಳ್ಳೆ ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್ ಸಿಗುತ್ತೆ ಮತ್ತು ಪ್ರೋಟೀನ್ಸ್ ಸಿಗುತ್ತೆ. ಮತ್ತೆ ಮೂರನೇದಾಗಿ ನೀವು ಎಗಿಟೇರಿಯನ್ಸ್ ಆಗಿದ್ರೆ ಎಗ್ ತಿನ್ಬಹುದು. ಎಗ್ ಅಲ್ಲಿ ತುಂಬಾ ಒಳ್ಳೆ ಪ್ರೋಟೀನ್ ಇರ್ತದೆ. ಹಾಗೂ ನಾನ್ ವೆಜಿಟೇರಿಯನ್ ಆಗಿದ್ರೆ ನೀವು ಚಿಕನ್ ನ ಕನ್ಸಿಡರ್ ಮಾಡಬಹುದು, ಮಟನ್ ನಾನು ಅಷ್ಟೊಂದು ರೆಫರ್ ಮಾಡೋದಿಲ್ಲ. ಈ ರೀತಿ ನೀವು ಆಹಾರದಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ, ಇನ್ನು ಉತ್ತರ ಕರ್ನಾಟಕದವರು ಆಗಿದ್ರಂತೂ ಬಹಳ ಒಳ್ಳೆಯದು. ಅವರು ಆಹಾರದಲ್ಲಿ ಈ ಜವಾರಿ ರೊಟ್ಟಿ ಅಂತೂ ಇದ್ದೇ ಇರ್ತದೆ. ಅವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ. ಅವರು ಅತಿ ಹೆಚ್ಚಾಗಿ ಈಗಿನ ಜನರೇಷನ್ ಅಲ್ಲಿ ಈ ಹೊರಗೆ ತಿನ್ನುವಂತಹ ಒಂದು ಹವ್ಯಾಸ ಏನನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ, ಅದು ಬಹಳ ಹೊಲಸು ಹವ್ಯಾಸ ಇರೋದ್ರಿಂದ ಅದನ್ನ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ
ನಾವು ಮುಂದೆ ಈ ರೀತಿ ಎಲ್ಲ ಡಯಾಬಿಟಿಕ್, ಪ್ರೀ ಡಯಾಬಿಟಿಕ್ ಹಾಗೂ ಇನ್ನೂ ಬಹಳಷ್ಟು ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಮೇಲೆ ತಿಳಿಸಿದ ಎಲ್ಲಾ ಕ್ರಮಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೋಗಗಳು ಬರುವಂತಹ ಚಾನ್ಸಸ್ ಕಡಿಮೆ ಇರ್ತದೆ. ನೀವು ಒಂದು ಆರೋಗ್ಯಕರ ಜೀವನ ಶೈಲಿಯಲ್ಲಿ ಇರೋದ್ರಿಂದ ನಿಮ್ಮ ಮನಸ್ಸು ಉಲ್ಲಾಸಕರವಾಗಿರ್ತದೆ. ಮತ್ತು ಮುಂದಿನದಾಗಿ ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಇದು ಏನಾಗ್ಬಿಟ್ಟಿದೆ ಅಂದ್ರೆ ಕೆಲವೊಂದು ಟೈಮ್ ಈಗ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವುದೇ ಬಿಸ್ನೆಸ್ ಹೋಗ್ಬೇಡಿ. ನೀವು ಫ್ರೀ ಇದ್ದಾಗ ನೀವು ನಿಮ್ಮ ಬಗ್ಗೆ ಒಂದು 10 ನಿಮಿಷ ಕುತ್ಕೊಂಡು ನಾವು ಎಲ್ಲಿ ಎಳುತ್ತಾ ಇದೀವಿ ಅನ್ನೋದ್ರ ಬಗ್ಗೆ ಥಿಂಕಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ಪಡೆಯಬಹುದು. ನಾನು ಇನ್ನು ಮುಂದಿನ ವಿಡಿಯೋಗಳಲ್ಲಿ ಅತಿ ಹೆಚ್ಚಾಗಿ ಇಂತಹ ಒಳ್ಳೆಯ ಸುದ್ದಿಗಳನ್ನ ತಮಗೆ ತಲುಪಿಸೋಕೆ ಒಂದು ಪ್ರಯತ್ನವನ್ನ ಪಡ್ತೀನಿ. ಆದ್ರಿಂದ ನೋಡಿದಂತಹ ಎಲ್ಲ ವೀಕ್ಷಕರು ದಯಮಾಡಿ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.